ಹುಷಾರಿಲ್ಲ. ನಾನಲ್ಲ ಅಮ್ಮ ನೀನೇನ್ ಮಾಡ್ತಿದ್ದೆ ಅಮ್ಮ? ಮಲ್ಗವ್ರೆ ನಮ್ಮ ತಮ್ಮ ಎಷ್ಟು ಖುಷಿ ಅವನಿಗೆ. 2ನೇ ಸಲ 5,000 ರೂಪಾಯಿ ಬಂದಿತ್ತು. ಅದೇನು ಯಾರು ಮೋಸ ಮಾಡಿಲ್ಲ ಕಣ ಹೋಗು. ಒಬ್ರು ಲಾಸ್ಟ್. ಬಂದಿಲ್ವಲ್ಲ ಇನ್ನ ಹಂಗೆ ಬಿಚ್ಚಿ ಬಿಚ್ಚಿ ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ನಿನ್ನೆ ಮನೇಲಿ ದೇವ್ರ ಪೂಜೆ ಇತ್ತು. ಮನೆ ದೇವ್ರ ಪೂಜೆ ಮಾಡಿ ಮದುವೆ ಕೆಲಸ ಎಲ್ಲ ಶುರು ಮಾಡಿದ್ದೀವಿ. ಇವತ್ತು ಹಳದಿ ಶಾಸ್ತ್ರ. ಮೊದಲಿಗೆ ಅಡುಗೆ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ಮತ್ತು ಕೆಳಗಡೆ ಅದಕ್ಕೆ ಡೆಕೋರೇಷನ್ ಕೂಡ ಎಲ್ಲ ರೆಡಿಯಾಗಿದೆ. ಅವರು ಬಂದು ಮಾಡಿಬಿಟ್ಟು ಹೋಗಿದ್ದಾರೆ. ಇನ್ನೊಂದು ಸ್ವಲ್ಪ ಇದೆ. ಸಾಂಬಾರು ಎಲ್ಲ ಆಗಿಬಿಟ್ರೆ ಎಲ್ಲ ಮುಗಿಸಿ ನಾವು ರೆಡಿಯಾಗಿ ಹೊರಡಬೇಕು ಕೆಳಗಡೆ. ಮತ್ತು ಇವತ್ತು ಬೆಳಗ್ಗೆ ಮುಹೂರ್ತದ ಕಂಬ ನಿಲ್ಲಿಸಿದ್ದೀವಿ. ಅದರದ್ದು ಪೂಜೆ ಎಲ್ಲ ಆಯಿತು. ಎಲ್ಲ ಒಬ್ಬೊಬ್ಬರಾಗಿ ಬಂದು ಸೇರ್ತಾ ಇದ್ದಾರೆ. ಇಚ್ಚು ಹಾಯ್ ಹೇಳಮ್ಮ. ಹಾಯ್ ಹಾಯ್. ನನ್ನ ತಮ್ಮನ ಮಗಳು ಇಶಿಕಾ, ಹನ್ಸಿಕಾ, ಹಾಯ್ ಹೇಳ್ತೀನಿ. ಹಾಯ್. ಅವರೊಬ್ಬರು ಪೇಷಂಟ್ ಆಗ್ಬಿಟ್ಟಿದ್ದಾರೆ, ಹುಷಾರಿಲ್ಲ. ನಾನಲ್ಲ ಪೇಷಂಟ್. ಹಂಗೆ ಮಾತಾಡ್ಸೋದು ಎಲ್ಲರೂ ಏನೇನು ಮಾಡ್ತಾ ಇದ್ದಾರೆ ಅಂತ. ನೀನೇನೇ ಮಾಡ್ತಿದ್ಯಾ? ನಾನು ತರಕಾರಿ ಕಟ್ ಮಾಡಿದೆ. ಅಮ್ಮ ನೀನೇನ್ ಮಾಡ್ತಿದ್ದೆ ಅಮ್ಮ? ಬಂದಾಗಿಂದ ಒಬ್ರು ಪಕ್ಕದಲ್ಲಿ ಮಲ್ಗವ್ರೆ ಕೆಲಸ ಮಾಡ್ದೇನೆ. ನೀವೇನ್ ಮಾಡ್ತಿದ್ದೀರಾ? ಏ ಮದ್ವೆ ಮನೆಗೆ ಬಂದಿರೋ ನಿದ್ದೆ ಮಾಡಕ್ಕ ಎಲ್ಲ ಮದುವೆ ಮನೆಗೆ ಬಂದಿರೋ ಸೌತೆಕಾಯಿ ತಿನ್ನಕ್ಕ ಅಮ್ಮ ಅಕ್ಕಂಗೆ ಕೊಟ್ಬಿಡು. ಮಾಡಿಸು ಮಾಡಿಸು. ಬಾಯಿ ಎಷ್ಟೆಲ್ಲ ತಗೊಂಡ್ತಾರೆ ಅಂತ ಆ ಮಗುಗೆ ಭಯ ಆಗ್ಬಿಡ್ತು. ನೀನ್ ಬಾಯಿ ಬಿಟ್ಟಿದ್ ನೋಡಿ. ಅದು ಮಾಡಿಲ್ಲ, ಹೋಗಿಲ್ಲ ವಿಡಿಯೋ ಮಾಡಕ್ಕೆ. ಅರಿಶಿಣ ಶಾಸ್ತ್ರಕ್ಕೆ ಈ ಥರ ಡೆಕೋರೇಷನ್ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಿಜ ಹೇಳಬೇಕು ಅಂದರೆ ನಮ್ಮ ಮನೇಲಿ ಯಾವ ಹೆಣ್ಣು ಮಕ್ಳಿಗೂ ಕೂಡ ಇಷ್ಟು ಚೆನ್ನಾಗಿ ಒಂದು ರೀತಿಲಿ ನಮ್ಮ ರೇಂಜಿಗೆ ಇದು ಗ್ರ್ಯಾಂಡ್ ಅಂತಲೇ ಹೇಳ್ಬೋದು. ಇಷ್ಟು ಗ್ರ್ಯಾಂಡಾಗಿ ಮಾಡೇ ಇಲ್ಲ. ನಮ್ಮ ತಮ್ಮನಿಗೆ ಈ ರೀತಿ ತುಂಬಾ ಚೆನ್ನಾಗಿ ಗ್ರ್ಯಾಂಡಾಗಿ ಎಲ್ರಿಗೂ ಖುಷಿಯಾಗೋ ರೀತಿಯಲ್ಲಿ ಪ್ರತಿಯೊಂದು ಶಾಸ್ತ್ರ ಕೂಡ ಮಾಡಿದ್ದೀವಿ. ಅವರೇ ಚಂಬಿತ್ತು ಅದೇನೋ ಎಲ್ಲರೂ ಕೂಡ ಹಳದಿ ಶಾಸ್ತ್ರಕ್ಕೆ ಯೆಲ್ಲೋ ಕಲರ್ ಡ್ರೆಸ್ಸೇ ಹಾಕೋಬೇಕು ಅಂತ ಡ್ರೆಸ್ ಕೋಡ್ ಕೂಡ ಮಾಡ್ಕೊಂಡಿದ್ವಿ. ಈಗೆಲ್ಲ ಇದೇ ಟ್ರೆಂಡ್ ಅಲ್ವಾ? ಪ್ರತಿಯೊಂದು ಶಾಸ್ತ್ರಕ್ಕೂ ಕೂಡ ಅದೇ ರೀತಿ ಕಲರ್ ಚೂಸ್ ಮಾಡಿ ಬಟ್ಟೆಗಳನ್ನ ಹಾಕೊಳ್ಳೋದು. ಕೇಳ್ತಾ ಇದ್ರಲ್ಲ ಮದ್ವೆ ಗಂಡೆ ನಮ್ಮ ತಮ್ಮ. ಈಗ ಇವನ್ ಮದುವೆ ಆಗಿ ಎಷ್ಟು ಜನಕ್ಕೆ ಲೈನ್ ಕ್ಲಿಯರ್ ಮಾಡ್ಕೊತಾರೆ ಅಂತ ಆಮೇಲೆ ತೋರಿಸ್ತೀನಿ ಅವ್ರನ್ನೆಲ್ಲ. ಮದುವೆ ಆಗ್ತಾ ಇದ್ರೆ ಎಷ್ಟು ಖುಷಿ ಅವನಿಗೆ. ನನ್ನ ತಮ್ಮ ಬಸವರಾಜ ಅಂತ ಸಿವಿಲ್ ಇಂಜಿನಿಯರ್. ಇನ್ನೂ ಒಬ್ಬ ಇದ್ದಾನೆ ಮದುವೆ ಆಗೋಂಥವನು. ಅದಕ್ಕೆ ನಾವು ರೇಗಿಸ್ತಾ ಇದ್ವಿ, ಬೇಗ ನೀನು ಮದುವೆ ಆಗಿ ಅವ್ರಿಗೆಲ್ಲ ಲೈನ್ ಕ್ಲಿಯರ್ ಮಾಡಿಕೊಡು ಅಂತ. ಬರ್ತಾನೆ. ನೀನು ಆ ಕಡೆಯಿಂದ ಬಂದು ಕಿತ್ಕಪ್ಪ, ಟೈಮಿಗೆ ಸರಿ ನೀನು ಕಿತ್ಕೊಬಿಡು. ಬಲ್ಗಾಲ ಮುಂದೆ ಇಟ್ಕೊಂಡು ಮನೆಯಲ್ಲ ಕೂಪೋ, ಮನೆಯಲ್ಲ ಅವರೇ ಇಕ್ಕವ್ರೆ. ಬಲ್ಗಾಲ ಬಂದಿಲ್ವಲ್ಲ ಇನ್ನ ಅಲ್ಲಿಗಂಟ ಕೂತಿರ್ಲಿ ಅಂತ ಟೈಮಿಗೆ ಸರಿ ಕಿತ್ಕೊಂಡು ನೀರು ಹಾಕುವಾಗ ಏನು ಹಾಕಲ್ಲ ಅದಕ್ಕೆ. ಮದುಮಗ ಅಲ್ವಾ, ಶಾಸ್ತ್ರಗಳು ಮಾಡುವಾಗ ಚಿನ್ನದ ಒಡವೆ ಎಲ್ಲ ಹಾಕಬೇಕು, ಯಾಕೆ ನೀವು ಹಾಗೆ ಕೂರಿಸಿದ್ದೀರಾ ಅಂತ ಅಲ್ಲಿರೋರೊಬ್ರು ದೊಡ್ಡವರು ಹೇಳ್ತಾ ಇದ್ರು. ನಾವು ಅರಿಶಿನ ಎಲ್ಲ ಹಚ್ತೀವಿ, ನೀರು ಹಾಕ್ತೀವಿ, ಆಮೇಲೆ ಹಾಕೋಣ ಒಡವೆನ ಅಂತ ಹೇಳಿ ಏನು ಹಾಕಿರ್ಲಿಲ್ಲ, ಹಾಗೆ ಕೂರಿಸಿದ್ವಿ. ಆದರೆ ಅಲ್ಲಿರೋರು ಹಾಕಬೇಕು, ಅದೆಲ್ಲ ಒಳ್ಳೇದು ಹಾಕಿ ಅಂದರು. ಮನೆ ಮೇಲ್ಗಡೆ 3rd ಫ್ಲೋರಲ್ಲಿ ಇರೋದು, ಮತ್ತೆ ಹತ್ತಿ ಹೋಗಿ ತೊಗೊಂಡು ಬರೋದಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ಅಲ್ಲೇ ನಿಂತಿರೋರ್ದೆಲ್ಲ ಚೈನು ಉಂಗುರ ಎಲ್ಲ ಬಿಚ್ಚಿಸಿ ಹುಡುಗನ್ಗೆ ಹಾಕ್ತಾ ಇದ್ವಿ. ಅದೊಂದು ರೀತಿ ತುಂಬಾನೇ ಕಾಮಿಡಿ ಆಗಿತ್ತು ಆ ಒಂದು ಸಿಚುವೇಶನ್.
ನಾವು ಈ ಥರ ಎಲ್ಲ ಮಾಡ್ತಾ ಇರೋದು ನಮ್ಮ ಅಜ್ಜಿಗೆ ಸ್ವಲ್ಪನೂ ಇಷ್ಟ ಆಗ್ತಾ ಇರಲಿಲ್ಲ. ಯಾಕಂದರೆ ಅವರು ಹಿಂದಿನ ಕಾಲದಿಂದ ಯಾವ ರೀತಿ ಒಂದು ಶಾಸ್ತ್ರ ಸಂಪ್ರದಾಯ ನಡೆಸ್ಕೊಂಡು ಬಂದಿದ್ದಾರೋ ಅದೇ ರೀತಿ ಮಾಡಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದರೆ ಈಗಿನ ಕಾಲಕ್ಕೆ ತಕ್ಕ ಹಾಗೆ ಸ್ವಲ್ಪ ಚೇಂಜಸ್ ಇರಲಿ ಅಂತ ಹೇಳಿ ಮಕ್ಕಳಿಗೆ ಈ ಥರ ಎಲ್ಲ ಮಾಡ್ಕೋಬೇಕು ಅಂತ ಆಸೆ. ಯಾರ ಮಾತು ಕೇಳಬೇಕು, ಯಾರ ಮಾತು ಬಿಡಬೇಕು ಒಂದು ಕೂಡ ಗೊತ್ತಾಗ್ತಾ ಇಲ್ಲ. ಇರೋದ್ರಲ್ಲಿ ಅಜ್ಜಿಗೆ ಸ್ವಲ್ಪ ಸಮಾಧಾನ ಮಾಡ್ತಾ ಮಾಡ್ತಾ ನಾವೆಲ್ಲನೂ ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮದುಮಕ್ಕಳಿಗೆ ಹಚ್ಚುವಂಥ ಅರಿಶಿನ ಕೂಡ ಅಷ್ಟೇನೆ. ಒಳಕಲ್ಲಿಗೆ ಪೂಜೆ ಮಾಡಿ, ಒನಕೆಗೂ ಪೂಜೆ ಮಾಡಿ, ಒಂದು 2, 3 ಜನ ಅಥವಾ 5 ಜನ ಹೆಣ್ಮಕ್ಳು ಅರಿಶಿನ ಕೊಂಬನ್ನ ಒಳಕಲ್ಲು ಒಳಗಡೆ ಹಾಕಿ, ಒನಕೆಯಿಂದ ಕುಟ್ಟಿ, ಅದನ್ನ ಸ್ವಲ್ಪ ಪುಡಿ ಮಾಡಿಕೊಂಡು, ಮತ್ತೆ ಮಿಕ್ಸಿನಲ್ಲಿ ನೈಸಿಗೆ ಪೌಡ್ರ್ ಮಾಡಿ, ಅದನ್ನ ಮದುಮಕ್ಕಳಿಗೆ ಹಚ್ಚಬೇಕು. ಮತ್ತೆ ಹುಡುಗನ ಮನೆಯಿಂದಾನೇ ಹುಡುಗಿ ಮನೆಗೆ ಅರಿಶಿನನ ಕೊಟ್ಟು ಕಳಿಸ್ಬೇಕಂತೆ. ಆ ರೀತಿ ಕೊಟ್ಟು ಕಳಿಸುವಾಗ ಮೊದಲು ಆ ಅರಿಶಿನನ ಒಂದು ಬಟ್ಲಲ್ಲಿ ಹಾಕಿ ಗಣಪತಿ ಮುಂದೆ ಇಟ್ಟು, ಹೂವೆಲ್ಲ ಇಟ್ಟು, ಅದ್ರ ಜೊತೆಗೆ ಮಡ್ಲಕ್ಕಿನೂ ಇಡಬೇಕು. ಅಕ್ಕಿ, ಬೆಲ್ಲ, ಕೊಬ್ಬರಿ, ಬಳೆ, ಅರಿಶಿನ, ಕುಂಕುಮ, ಹೂವು, ಒಂದು ಬ್ಲೌಸ್ ಪೀಸು ಇದಿಷ್ಟನ್ನು ಇಟ್ಟು ಪೂಜೆ ಮಾಡಿ ಆಮೇಲೆ ಹೆಣ್ಣಿನ ಮನೆಗೆ ಕೊಟ್ಟು ಕಳಿಸ್ಬೇಕು. ಈ ರೀತಿ ಮಾಡೋದ್ರಿಂದ ಆ ಅರಿಶಿಣದ ಮೇಲೆ ಗಣಪತಿ ಆಶೀರ್ವಾದ ಇರುತ್ತೆ. ಹಳದಿ ಶಾಸ್ತ್ರನ ಒಬ್ಬೊಬ್ರ ಕಡೆ ಒಂದೊಂದು ರೀತಿ ಮಾಡ್ತಾರೆ. ಕೆಲವರು ಮನೇಲಿ ಮಾಡ್ತಾರೆ, ಕೆಲವರು ಚೌಟ್ರಿಲಿ ಮಾಡ್ತಾರೆ. ನಮ್ಮ ಕಡೆ ಎಲ್ಲ ಮನೆಯಲ್ಲೇ ಮಾಡೋದು. ಹಾಗೇನೆ ಒಬ್ರು ಅರಿಶಿನ ಹಚ್ಚಿದ ತಕ್ಷಣ ನೀರು ಹಾಕಿ ಮತ್ತೆ ಇನ್ನೊಬ್ರು ಅರಿಶಿನ ಹಚ್ತಾರೆ. ಆದರೆ ಕೆಲವ್ರ ಕಡೆ ಒಂದೊಂದು ರೀತಿ ಪದ್ಧತಿಗಳಿರುತ್ತಲ್ಲ, ಅಲ್ಲಿ ಒಬ್ರು ಹೇಳ್ತಾ ಇದ್ರು, ಇಲ್ಲ ಎಲ್ಲರೂ ಒಟ್ಟಿಗೆ ಅರಿಶಿನ ಹಚ್ಚಿ ಆಮೇಲೆ ಎಲ್ಲರೂ ಒಟ್ಟಿಗೆ ನೀರು ಹಾಕಿ ಮೈಗೆ ಅರಿಶಿನ ಚೆನ್ನಾಗಿ ಹಿಡಿಬೇಕು ಅಂತ. ಆದರೆ ಇದು ನಮ್ಮ ಅಜ್ಜಿಗೆ ಇಷ್ಟ ಆಗ್ತಾ ಇಲ್ಲ. ಇಲ್ಲ, ಆ ರೀತಿ ಮಾಡಬಾರ್ದು, ಅರಿಶಿನ ಹಚ್ಚಿದ ತಕ್ಷಣ ಒಬ್ರು ನೀರು ಹಾಕಬೇಕು ಅಂತ ಹೇಳ್ತಾ ಇದ್ರು. ಮೊದಲು 5 ಜನ ಹೆಣ್ಮಕ್ಳು ಅರಿಶಿನ ಹಚ್ಚಿ ಆದ್ಮೇಲೆ, ನೀರು ಹಾಕಿ ಆದ್ಮೇಲೆ, ಅಲ್ಲಿರೋರು ಎಲ್ಲರೂ ಕೂಡ ಸ್ವಲ್ಪ ಸ್ವಲ್ಪ ಅರಿಶಿನ ಹಚ್ಚಿ ನೀರು ಹಾಕ್ತಾ ಇದ್ದಾರೆ. ಆ ಜರಡಿ ಒಳಗೆ ಒಂದು ಸ್ವಲ್ಪ ಮಲ್ಲಿಗೆ ಹೂವು, ಚಿನ್ನ, ಬೆಳ್ಳಿ ಒಡವೆಗಳು ಅದನ್ನೆಲ್ಲ ಹಾಕಿ ಅದ್ರ ಮೇಲಿಂದ ನೀರು ಹಾಕ್ತಾ ಇರೋದು. ಈ ಡೆಕೋರೇಷನ್ ಎಲ್ಲ ಪ್ಯಾಕೇಜ್ ಲೆಕ್ಕದಲ್ಲೇನೆ ಸಿಗುತ್ತೆ. ಕಡಿಮೆ ರೇಂಜಿಂದ ಹೈ ರೇಂಜ್ವರೆಗೂ ಇರುತ್ತೆ. ಅಂದರೆ ಎಷ್ಟು ಗ್ರ್ಯಾಂಡಾಗಿ ಡೆಕೋರೇಷನ್ ಕೇಳ್ತೀವೋ ಅದ್ರ ಮೇಲೆ ಅಮೌಂಟ್ ಇರುತ್ತೆ. ಈ ಒಂದು ಡೆಕೋರೇಷನ್ಗೆ 10,000 ರೂಪಾಯಿ ತಗೊಂಡಿದ್ದಾರೆ. ತುಂಬಾನೇ ಚೆನ್ನಾಗಿತ್ತು. ನಮ್ಗೆ ಈ ರೇಂಜ್ ಓಕೆ ಅಂತ ಅನ್ನಿಸ್ತು. ತುಂಬಾನೇ ನೀಟಾಗಿ, ಸಿಂಪಲ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆಗ ನಮ್ಮ ಅಜ್ಜಿ ಹೇಳ್ತಾ ಇದ್ರು, ಹೆಣ್ಣು ಮಕ್ಕಳಿಗೆ ಈ ರೀತಿ ಎಲ್ಲ ಮಾಡಿದ್ರೆ ತುಂಬ ಕಳೆಯಾಗಿ ಚೆನ್ನಾಗಿ ಕಾಣಿಸುತ್ತೆ. ಗಂಡು ಮಕ್ಕಳಿಗೆ ಯಾಕೆ ಇಷ್ಟೆಲ್ಲ? ನಾವೆಲ್ಲ ಮನೆಯಲ್ಲೇನೆ ಚಪ್ಪರದ ಕೆಳಗಡೆ ಕೂರಿಸ್ಕೊಂಡು ಸ್ನಾನ ಮಾಡಿಸ್ತಾ ಇದ್ವಿ. ಈ ಥರ ಅರಿಶಿಣದ ನೀರೆಲ್ಲ ಹಾಕ್ತಾ ಇದ್ವಿ. ಇದೆಲ್ಲ ಏನು ಈಗಿನ ಕಾಲದಲ್ಲಿ ಇಷ್ಟೆಲ್ಲ ಖರ್ಚು ಮಾಡ್ಕೊಂಡು ಈ ಥರ ಎಲ್ಲ ಮಾಡ್ತಾ ಇದ್ದೀರಾ ಅಂತ ಹೇಳೋರು. ಅದು ನಿಜಾನೇ ಅಲ್ವಾ? ಆಗ ಅವ್ರಿಗೆಲ್ಲ ಬಿಡುವೇ ಸಿಗ್ತಾ ಇರ್ಲಿಲ್ಲ. ಹೊಲದ ಕೆಲ್ಸ, ಗದ್ದೆ ಕೆಲ್ಸ, ಮನೆ ಕೆಲ್ಸ, ಮಕ್ಕಳು ಅಂತ ಹೇಳಿ ಯಾವಾಗ್ಲೂ ಬ್ಯುಸಿಯಾಗೇ ಇರ್ತಾ ಇದ್ರು. ಅವ್ರು ಕೆಲ್ಸ ಮುಗಿಸ್ಕೊಂಡು ಇರೋದ್ರಲ್ಲೇ ಸಿಂಪಲ್ ಆಗಿ ಶಾಸ್ತ್ರಗಳನ್ನ ಮಾಡ್ಕೊಳ್ತಾ ಇದ್ರು. ಆದ್ರೆ ಈಗಿನ ಕಾಲಕ್ಕೆ ಆ ಥರ ಅಲ್ಲವೇ ಅಲ್ಲ. ಒಂದು ಮದುವೆ ಸಮಾರಂಭ ಅಂದ್ರೆ ಅದಕ್ಕೆ ಅಂತಾನೆ ಟೈಮ್ ಕೊಡ್ತೀವಿ, ಪ್ರಿಪರೇಷನ್ ಮಾಡ್ಕೊಳ್ತೀವಿ. ಒಂದೊಂದು ಕ್ಷಣನೂ ಖುಷಿಯಿಂದ ಕಳಿಬೇಕು, ಪ್ರತಿಯೊಂದನ್ನು ಅನುಭವಿಸ್ಬೇಕು. ಈಗಿರುವಂಥ ಬ್ಯುಸಿ ಲೈಫಲ್ಲಿ ಇಂಥದಕ್ಕೆಲ್ಲ ನಾವು ಸಮಯ ಕೊಡದೇ ಇದ್ರೆ, ಎಂಜಾಯ್ ಮಾಡದೇ ಇದ್ರೆ ಹೇಗೆ ಹೇಳಿ ಅಲ್ವಾ? ನಾವು ಮಾಡೋದು ನಮಗೆ ಸರಿ ಅನ್ಸುತ್ತೆ, ಅವ್ರು ಹೇಳೋದು ಅವ್ರಿಗೆ ಸರಿ ಅನ್ಸುತ್ತೆ. ಫೈನಲಿ ಎಲ್ಲರೂ ಕೂಡ ಅರಿಶಿನ ಹಚ್ಚಿ ನೀರೆಲ್ಲ ಹಾಕಿದ್ದಾಯ್ತು. ನಮ್ಮ ಅಜ್ಜಿ ಅಂತೂ ಹುಡುಗನ್ಗೆ ಚಳಿ ಆಗತ್ತೆ, ಬೇಗ ಎಬ್ಬಿಸಿ ಎಷ್ಟೊತ್ತವರೆಗೂ ಕೂರ್ಸಿರ್ತೀರಾ ಅಂತ ಹೇಳ್ತಾನೆ ಇದ್ರು. ಈಗ ಮದುಮಗನ್ನ ಮನೆಗೆ ಕರ್ಕೊಂಡು ಹೋಗಿ ಅವನು ಇನ್ನು ಸ್ವಲ್ಪ ನೀಟಾಗಿ ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆನ ಹಾಕೊಂಡು ಬರ್ತಾನೆ. ಮತ್ತೀಗ ಅವನಿಗೆ ಬೇರೆ ಶಾಸ್ತ್ರಗಳೆಲ್ಲ ಇರುತ್ತೆ. ನೀವೇ ತಂದಾಕ್ಬೋದು. ಆಮೇಲೆ ಬೇಕಾದ್ರೆ ಕೆಲವರೆಲ್ಲ ರಿಂಗ್ ಹಾಕೊಂತಾರೆ, ಹಂಗೆ ಇಟ್ಕೊಂತಾರೆ. ಅಲ್ಲ, ಒಳ್ಳೇದಾಗಿದೆ. ಅಲ್ಲ, ಎಷ್ಟೋ ಜನ ತಿಂಗಳಗಟ್ಲೆ ಹಾಕೊಂತಾರೆ. ಹುಡುಗರು ಈಗಿನ ಕಮ್ಮಿ ಹಾಕೊಂತಾರೆ. ಇದೇ ತರ 5 ಜನ ಮೊದಲು ಶಾಸ್ತ್ರ ಮಾಡಿ ಅವನಿಗೆ ಕೆಂಪಾರತಿ ಮಾಡಿ ಹೊರಗಡೆ ಹಾಕಿ, ಈಗ ಮನೇಲಿ ದೊಡ್ಡವರೆಲ್ಲರೂ ಕೂಡ ಅಕ್ಷತೆ ಹಾಕಿ ಆಶೀರ್ವಾದ ಮಾಡ್ತಾ ಇದ್ದಾರೆ. ಇವರೇ ನಮ್ಮ ಅಜ್ಜಿ, ನಮ್ಮ ಅಮ್ಮ ಅವರ ಅಮ್ಮ. ಪ್ರೀತಿಯ ಮೊಮ್ಮಗನಿಗೆ ಆಶೀರ್ವಾದ ಮಾಡಿ ದೃಷ್ಟಿ ತೆಗಿತಾ ಇದ್ದಾರೆ. ಅಣ್ಣ, ಅತ್ತಿಗೆ, ಅಕ್ಕ, ಬಾವ ಎಲ್ಲರೂ ಕೂಡ ಅವನಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ.
ತುಂಬಾ ಚೆನ್ನಾಗಾಯಿತು. ಇವತ್ತಿನ ದಿನ ಅಂತೂ ಎಷ್ಟು ಖುಷಿಯಾಗಿ ಮತ್ತು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಈ ಒಂದು ಹಳದಿ ಶಾಸ್ತ್ರ ಮಾಡಿದ್ವಿ ಅಂದರೆ, ಈಗೆಲ್ಲರೂ ಹಾಗೆ ಒಂದೊಂದು ಗ್ರೂಪ್ ಫೋಟೋ ತಗೊಳ್ತಾ ಇದ್ದೀವಿ. ಅಣ್ಣ ತಂಗಿ ಗ್ರೂಪ್ ಒಂದು, ಅಂದರೆ ಕಸಿನ್ ಗ್ರೂಪ್ ಅಂತ, ಮತ್ತು ಊರ್ಗಿತ್ತಿದಿರು ನಾದ್ನಿದಿರು ಈ ಥರ ಎಲ್ಲ ಸೇರಿಕೊಂಡು ಒಂದೊಂದು ಗ್ರೂಪ್ ಆಗಿ ಫೋಟೋ ತಗೊಳ್ಳೋದು, ರೇಗಿಸೋದು ಎಷ್ಟು ಚೆನ್ನಾಗಿತ್ತಲ್ಲ. ಇದೆಲ್ಲ ವಿಡಿಯೋಗಳು ನೋಡುವಾಗ ಮತ್ತೆ ಅದೆಲ್ಲ ನೆನಪಾಗ್ತಾ ಇರುತ್ತೆ. ಇದು ನಮ್ಮ ಮನೆ ಮಕ್ಳು ಗ್ರೂಪು. ಈಗ ಇವನು ಮದುವೆ ಮಾಡ್ಕೊಳ್ತಾ ಇವರೆಲ್ರಿಗೂ ಕೂಡ ಲೈನ್ ಕ್ಲಿಯರ್ ಮಾಡ್ಕೊಟ್ಟಿದ್ದಾನೆ. ಎಲ್ಲ ಕೂಡ ಅದನ್ನೇ ರೇಗಿಸ್ತಾ ಇದ್ರು. ಮಕ್ಳೆಲ್ಲರೂ ಚೆನ್ನಾಗಿ ಓದ್ಕೊಂಡು ಸೆಟ್ಲ್ ಆಗಿದ್ದಾರೆ. ಇದನ್ನೆಲ್ಲ ನೋಡುವಾಗ ತುಂಬಾನೇ ಖುಷಿ ಅನ್ಸುತ್ತೆ. ಶಾಸ್ತ್ರಗಳು, ಫೋಟೋಶೂಟ್ ಎಲ್ಲ ಮುಗಿದ್ಮೇಲೆ ಬಂದಿರೋರ್ಗೆಲ್ಲ ಊಟ ಹಾಕಿ ಕುಂಕುಮ ಕೊಟ್ಟು ಕಳಿಸಿದ್ವಿ. ಇನ್ನು ಸಂಜೆಗೆ ಬಳೆ ಶಾಸ್ತ್ರ ಬೇರೆ ಇತ್ತು. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ಜನ ಇವತ್ತು ಬಳೆ ತೊಡಸ್ಕೊಂಬಿಡಿ, ಮಿಕ್ಕದವ್ರು ಬೇಕಾದ್ರೆ ನಾಳೆ ಬಂದವ್ರಿಗೆಲ್ಲ ಬಳೆ ಎತ್ತಿಟ್ಕೊಂಡು ಬಂದವ್ರಿಗೆ ಕೊಡಿ ಅಂತ ಹೇಳಿದ್ರು. ಮತ್ತಿಲ್ಲಿ ಹೆಣ್ಮಕ್ಳಿಗಾದ್ರೆ ಬಳೆ ಮಲ್ಲಾರನ್ನ ಕರೆಸಿ ಮನೆಯಲ್ಲಾಗ್ಲಿ ಅಥವಾ ಚೌಟ್ರಿಲಾಗ್ಲಿ ಬಳೆ ಶಾಸ್ತ್ರ ಮಾಡಿಸ್ತಾರೆ. ನಮ್ಮನೇಲಿ ತಮ್ಮನ ಮದುವೆ ಆಗಿರೋದ್ರಿಂದ ಬಳೆ ಶಾಸ್ತ್ರ ಬೇಡ ಅಂತ ಅನ್ಕೊಂಡ್ವಿ. ಆದ್ರೆ ಕೆಲವರು ದೊಡ್ಡೋರು ಇರ್ತಾರಲ್ಲ, ಅವರು ಯಾಕೆ ಇದನ್ನೊಂದನ್ನ ಮಾತ್ರ ಮಿಸ್ ಮಾಡ್ತೀರಾ, ನೀವೆಲ್ಲ ಮನೇಲಿ ಇಷ್ಟು ಜನ ಹೆಣ್ಮಕ್ಳಿದ್ದೀರಾ, ನೀವೇ ಮನೇಲಿ ಬಳೆ ತೊಡಸ್ಕೊಳ್ಳಿ, ಬಳೆ ಶಾಸ್ತ್ರ ಮಾಡಿ, ಅದನ್ನ ಮಿಸ್ ಮಾಡಬೇಡಿ. ಆ ಶಾಸ್ತ್ರನ ಮದುವೆ ಶಾಸ್ತ್ರದಲ್ಲಿ ಅದು ಕೂಡ ಒಂದು ಪಾರ್ಟ್ ಆಗಿ ಇರಬೇಕು ಅಂತ ಹೇಳಿದ್ರು. ಸರಿ ಅಂತ ಹೇಳಿ ನಾವೇ ಬಳೆ ಶಾಪಿಂದ ಬಳೆಗಳನ್ನ ಈ ರೀತಿ ಯಾರ್ಯಾರಿಗೆ ಯಾವ್ಯಾವ ರೀತಿ ಸೈಜ್ ಬೇಕಾಗುತ್ತೆ ಅನ್ನೋ ಒಂದು ಅಂದಾಜ್ ಮೇಲೆ ಒಂದಷ್ಟು ಬಳೆ ಕುಚ್ಚುಗಳನ್ನೆಲ್ಲ ತಂದಿಟ್ಕೊಂಡು ಮನೇಲಿ ಪೂಜೆ ಮಾಡಿ ಈಗ ನಾವೇ ತೊಟ್ಕೊಳ್ತಾ ಇದ್ದೀವಿ. ಸೈಡ್ ಬಳೆ ಯಾವ್ದಾರು ಇದ್ರಲ್ಲೇ ಎತ್ತಿಟ್ಕೊಬಿಡಮ್ಮ, ಒಂದ್ ವಾರ ತನಕ ತೆಗಿಬೇಡ. ಮುಂದೆ ಹಾಕೊಂತೀನಿ. ಹಾ ಸರಿ, ಅಕ್ಕ ಇಬ್ರು ನೋಡಿ ಕೈ ಹಿಂಗ ಇರು ಹಾಕುವಾಗ ತೆಗಿಯ. ಹಾ ಇಟ್ಟಾರೆ. ಅಜ್ಜಿನೆಲ್ಲ ಹಿಂಗ್ ತಪ್ಕೊಂಡ್ ಫೋಟೋ ಹಾಕತ್ತೀರ. ನಿಂಗೆ ಅದೇ ಸೈಜ್ ಹಾಕ ಅಲ್ಲ, ಸೈಜ್ ಚಿಕ್ಕದಾಗಿ. ಆ ಬಳೆ ಇಲ್ಲಿಂದ ಬಂತೊಳಗೆ. ಎಷ್ಟು ಹಾಕೊಳ್ಳೋದು? ಎಷ್ಟು ಬೇಕಾದ್ರೆ ಹಾಕೊಳ್ಳಿ. ಒಂದೂವರೆ ಆಗುತ್ತೆ. ಇದಿಷ್ಟು ಎರಡೆರಡು ಐದಾ? ಒಂದ್ ಕಡೆ 3 ಒಂದ್ ಕಡೆ 2. ಇವತ್ತು ಮನೇಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನ ಹೆಣ್ಮಕ್ಳು ಮಾತ್ರ ಬಳೆ ಎಲ್ಲ ತೊಡಸ್ಕೊಂಡ್ವಿ. ಶುಕ್ರವಾರ ಅಂತ ಹೇಳಿ ಇವತ್ತೇ ಬಳೆ ಶಾಸ್ತ್ರ ಶುರು ಮಾಡಿದ್ದೀವಿ. ನಾಳೆ ಶನಿವಾರ ಇನ್ನೂ ಕೂಡ ನಮ್ಮ ಅತ್ತಿಗೆ, ನಮ್ಮ ತಂಗಿ ಅವರೆಲ್ಲರೂ ಕೂಡ ಬರೋರಿದ್ದಾರೆ. ಬರೋರೆಲ್ಲರೂ ನಾಳೆ ತೊಡಸ್ಕೊಳ್ಳಿ ಅಂತ ಹೇಳಿ ಎಲ್ಲನೂ ಕೂಡ ತೆಗೆದಿಟ್ಟಿದ್ದೀವಿ. ಇಲ್ಲಿಗೆ ನಮ್ಮ ಕೆಲಸ ಮುಗ್ದಿದೆ. ಇನ್ನು ಸ್ವಲ್ಪ ಹೂ ಕಟ್ಟೋದಿದೆ. ಎಲ್ಲರೂ ಊಟ ಮುಗಿಸಿ ಹೂ ಕಟ್ತಾ ಕೂತಿದ್ದೀವಿ. ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ನಾಳೆ ಶನಿವಾರ ಹಾಗೆ ಚಿಕ್ಕದಾಗಿ ಮೆಹಂದಿ ಶಾಸ್ತ್ರ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ಅದೆಲ್ಲ ಹೇಗಿರುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಮತ್ತೆ ಸಿಗ್ತೀನಿ, ಹೋಗ್ಬರ್ಲಾ? ಸಲ 5,000 ರೂಪಾಯಿ ಬಂದಿತ್ತು. ಅವ್ರವ್ರ ದುಡ್ಡು ಅವ್ರವ್ರ ಹೇಳ್ತೀವಿ. ನಾನೇನು ಯಾರಿಗೂ ಮೋಸ ಮಾಡಿಲ್ಲ ಕಣ ಹೋಗು. ಇವಾಗ ನಾನು 5,000 ರೂಪಾಯಿ ಕೇಳಿಸ್ತೀನಿ.